ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಅಂದರೆ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಟಿಫನ್ಗೆ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೆ. ಸೊ ಕುಕ್ಕರ್ ಬಿಡೋ ತನಕ ಕಾಯಬೇಕು. ಅಷ್ಟರಲ್ಲಿ ನನ್ನ ಮಕ್ಕಳಿಗೆ ಇಬ್ರಿಗೂ ಕೆಮ್ಮಾಗಿದೆ. ಸೊ ಅದಕ್ಕೆ ಅವ್ರಿಗೇನಾದರೂ ಔಷಧಿ ಮಾಡಿಕೊಡೋಣ ಅಂತ ನಾನು ಯೂಸ್ ಮಾಡೋ ಮನೆ ಔಷಧಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಏನೇನು ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ನಾನು ದೊಡ್ಡ ಪತ್ರೆ ಎಲೆ ತೊಗೊಂಡಿದ್ದೀನಿ. ಸೊ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದು ತುಳಸಿ, ಇದು ಬಂದು ಒಂದು ವೀಳ್ಯದೆಲೆನ ತೊಗೊಂಡಿದ್ದೀನಿ. ಇದನ್ನು ಒಂದು ಪ್ಯಾನ್ಗೆ ಹಾಕಿ ಇದನ್ನೆಲ್ಲ ನಾವು ಫಸ್ಟು ಬಿಸಿ ಮಾಡ್ಕೋಬೇಕು, ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಇದಕ್ಕೆ ನಾನು ಒಗ್ಗರಣೆದು ಪ್ಯಾನ್ನ ತೊಗೊಂಡಿದ್ದೀನಿ. ಮೊದಲಿಗೆ ಗ್ಯಾಸ್ ಹಚ್ಕೊಂಡು ಇದಕ್ಕೆ ನಾವು ದೊಡ್ಡ ಪತ್ರೆ, ತುಳಸಿ, ವೀಳ್ಯದೆಲೆ ಇಷ್ಟನ್ನು ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಇದೆಲ್ಲ ಬೆಚ್ಚಗಾದ್ಮೇಲೆ ಇದನ್ನು ನಾವು ಕುಟ್ಟಾಣಿಗೆ ಹಾಕ್ಕೊಂಡು ಕುಟ್ಟಿ ರಸ ತೆಗಿಬೇಕು. ದೊಡ್ಡ ಮಕ್ಕಳಾದರೆ ಹಾಗೆ ತಿನ್ನಿಸ್ಬೋದು, ಬಟ್ ನನ್ನ ಮಗಳು ಇನ್ನೂ ಚಿಕ್ಕವಳಿರೋದ್ರಿಂದ ಕುಟ್ಟಾಣಿಗೆ ಹಾಕಿ ಕುಟ್ಟಿ ರಸನ ತೆಕ್ಕೋತೀನಿ. ಎರಡು ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ದೊಡ್ಡಪತ್ರೆ, ತುಳಸಿ, ವೀಳ್ಯದೆಲೆ ಇದು ಮೂರು ತುಂಬಾ ಒಳ್ಳೆಯದು. ಕೆಮ್ಮಿಗಂತೂ ರಾಮಬಾಣ ಅಂತಲೇ ಹೇಳ್ಬೋದು. ಇದನ್ನು ಬೆಚ್ಚಗೆ ಮಾಡ್ಕೊಂಡು ಈ ಥರ ಮಾಡಿ ಕುಡಿಸೋದ್ರಿಂದ 3 days ಅಷ್ಟೇ ಕುಡಿಸ್ಬೇಕು. ನೀವು ಜಾಸ್ತಿ ಕುಡಿಸಿದ್ರೆ ಈಟ್ ಆಗ್ಬೋದು ಮಕ್ಕಳಿಗೆ. 1 year ಮೇಲ್ಪಟ್ಟ ಮಕ್ಕಳಿಗೆ ಕುಡಿಸಿ, ಅದರಿಂದ ಕೆಳಗಿರೋರಿಗೆ ಬೇಡ. ನನ್ನ ಮಗಳಿಗೆ ಜಾಸ್ತಿ ಶೀತ ಆಗಿತ್ತಂತ ನಮ್ಮಮ್ಮ 6 ತಿಂಗಳಲ್ಲೇ ನಾಗದಳ್ಳಿ ಸೊಪ್ಪಿನ ರಸ ಕುಡಿಸ್ತಾಯಿದ್ರು ನನ್ನ ಮಗಳಿಗೆ. ಸೊ ಇದನ್ನು ಈಗ ನನ್ನ ಮಗಳಿಗೆ ಕುಡಿಸ್ತೀನಿ. ಅಮ್ಮ ಓಯ್ ಚಿನ್ನಮ್ಮ, ಓಯ್ ಏನು ಮಾಡ್ತಿರೋದು ನೀವು? ಹಾಂ, ಏನು ಮಾಡ್ತಿರೋದು ನೀವು? ಅವಳು ಏನಾದರೂ ಔಷಧಿ ಅಂದ್ರೇ ಹೆದ್ರುಕೊಂಡು ಅಳ್ತಿರ್ತಾಳೆ. ಏನಾಗಿತ್ತಮ್ಮ? ಏನಾಗಿತ್ತು? ಔಷಧಿ ಕುಡಿಬಾರ್ದಾ ಔಷಧಿ? ಏನು ಹಂಗೆ ನೋಡ್ತಿದ್ಯಾ? ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ? ಮತ್ತು ಅಳ್ತಿದ್ದೆ ಕುಡಿಯೋಕ್ಕೆ? ಬಂಗಾರಮ್ಮ ಓಯ್ ಮಾತಾಡ, ಹಾಕ್ಲಿಸ್ತೇವಳೆ. ಮಿಕ್ಕಿರ ಇದನ್ನು ನನ್ನ ಮಗನಿಗೆ ಕೊಡ್ತೀನಿ. ಅವನಿಗೂ ಕೆಮ್ಮಾಗ್ಬಿಟ್ಟಿದೆ, ಶೀತ ಆಗಿದೆ, ಹಂಗಾಗಿ ಅವನು ತಿನ್ನೋಕ್ಕೆ ಒಂಥರ ಮಾಡ್ತಾಯಿದ್ದಾನೆ ಪಾಪ. ನೆಕ್ಸ್ಟ್ ಇಲ್ಲಿ ಬಿಸಿಬೇಳೆ ಬಾತ್ ಮಾಡೋಕ್ಕೆ ಇನ್ನೂ ಬಿಟ್ಟಿಲ್ಲ. ಸೊ ಗೈಸ್, ಅದಾದಮೇಲೆ ಒಂದು ಕಡೆ ಬಿಸಿಬೇಳೆ ಬಾತ್ಗೆ ಒಗ್ಗರಣೆ ಹಾಕೋತಾ ಇದ್ದೆ. ಸೊ ಈಗ ಕೆಮ್ಮು, ಗಂಟ್ಲು ಒಂಥರ ಆಗುತ್ತೆ ಶೀತ ಆಗೋದಕ್ಕೆ. ಈಗ ನನಗೆ ಆಲ್ರೆಡಿ ಆಗಿದೆ. ಸೊ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಉಗುರು ಬೆಚ್ಚಗೆ ಮಾಡ್ಕೊಂಡಿರೋ ನೀರು ತಣ್ಣಗೆ ಆಗಿಬಿಟ್ಟಿದೆ, ಆಗಲೇ ಕಾಯಿಸ್ಕೊಂಡಿದ್ದು. ಇಲ್ಲಿ 1 ಸ್ಪೂನಷ್ಟು, 1 ಸ್ಪೂನ್ ಬೇಡ, ಜಾಸ್ತಿ ಆಗುತ್ತೆ, ಒಂದು ಅರ್ಧ ಸ್ಪೂನಷ್ಟು ರುಚಿನ ಹಾಕ್ಕೊತಾ ಇದ್ದೀನಿ, ಸಣ್ಣ ರುಚಿ. ಸೊ ಇದಕ್ಕೆ ಉಗುರು ಬೆಚ್ಚಗಾಗಿರೋ ನೀರನ್ನ ತೆಗಿಬೇಕು, ತಿನ್ನಬೇಕು. ಓಕೆನಾ ಫ್ರೆಂಡ್ಸ್? ಹಾಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವೀಗ ಮುಕ್ಕಳಿಸ್ಬೇಕು. ಗಂಟ್ಲು ಕಿಚಿ ಆಗೋದು, ಶೀತ ಆಗೋಕ್ಕೆ ಮುಂಚೆ ಆಗುತ್ತಲ್ಲ. ಸೊ ಈ ಥರ ಮಾಡೋದ್ರಿಂದ ಶೀತ ಬೇಗ ಆಗೋದು ಕಡಿಮೆ, ಬೇಗ ಅಂದರೆ ಆಗೋದಿಲ್ಲ. ಸೊ ಈ ಥರ. ಸೊ ನೀರನ್ನ ಮುಕ್ಕಳಿಸ್ಬಿಟ್ಟು ಬಂದೆ.
ಆ ಥರ ಮಾಡೋದ್ರಿಂದ ಈ ಗಂಟ್ಲಲ್ಲಿ ಕಿಚಿ ಕಿಚಿ ಆಗೋದು ಇದೆಲ್ಲ ಕಡಿಮೆ ಆಗುತ್ತೆ, ಅವಾಯ್ಡ್ ಆಗುತ್ತೆ ಅಂತ. ಏನಮ್ಮ ನನ್ನ ಮಗಳ ಕಾಲ ಹತ್ರ ನಿಂತ್ಕೊಂಡು ಅವನಂತದೆ ಅಂತದೆ. ಏನಂತದೆ? ನಿದ್ದೆ ಬರ್ತೈತಾ? ಹಾಂ, ಏನದು? ಪಪ್ಪ ಕರೀತೈತೆ, ಹೋಗಲ್ಲಿ. ಹೋಗಿ ಅಣ್ಣನ ತಿಂಡಿ ಕೊಡೋಣ, ಹೋಗು, ಟೈಮ್ ಆಗುತ್ತೆ. ಹಿಂಗಾದ್ರೆ ಹೆಂಗೆ ಮಗಳೇ? ಬಾನಶ್ರೇ ಇಲ್ಲಿದ್ದಾಳೆ. ಶ್ರೇಯಸ್ ಮಿಕ್ಸರ್ ಓಪನ್ ಮಾಡಿ. ಪಪ್ಪಾಯ ಹಾಕ್ಲಾ ಬಾಕ್ಸಿಗೆ? ನೀನು ಹಾಕದೇ ನನ್ನ ಥರ ಕೇಳ್ತೀಯಲ್ಲ ನೀನು. ಊಟ ಮಾಡ್ತೀನಿ. ಮಿಕ್ಸರ್ ತೆಗಿ, ಓಪನ್ ಮಾಡೋದು. ಯಾವ್ದು ಬೇಕು ನೋಡು? ಸಾಕಾ? ಸಾಕು. ತೆಳ್ಳ ಮಾಡ್ತಿದ್ಯಾ? ಹಾಂ, ಅಪ್ಪ ತೆಳ್ಳಬೇಕಂತ. ಇಲ್ಲಿ ನನ್ನ ಮಗನಿಗೆ ಊಟಕ್ಕೆ ಹಾಕ್ಕೊಡ್ತಾ ಇದ್ದೆ. ಸೊ ಅವ್ನು ಊಟ ಮುಗಿಸಿ ರೆಡಿಯಾಗಿ ಹೋಗೋಷ್ಟು ಟೈಮ್ ಆಗಿಬಿಡುತ್ತೆ ಅಂತ ಒಂದು ಕಡೆ ಪಾತ್ರೆನೆಲ್ಲ ಜೋಡಿಸ್ಕೋತಾ ಇದ್ದೆ. ನನ್ನ ಮಗಳು ಕೈನೇ ಬಿಡ್ತಾ ಇರಲಿಲ್ಲ, ಹುಷಾರು ಬೇರೆ ಇರಲಿಲ್ಲಲ್ಲ. ಸೊ ಹಾಗಾಗಿ ಎತ್ಕೊಂಡೇ ಮಾಡ್ಕೋತಾ ಇದ್ದೆ. ಇವ್ನು ನೋಡಿ ವೀಡಿಯೋಗೆ ಹೆಂಗೆ ಪೋಸ್ ಕೊಡ್ಕೊಂಡು ಹೋಗ್ತಾನೆ ಅಂತ. ಎಷ್ಟು ತರಲೆ ಮಾಡ್ತಾನೆ. ನಾನು ಏನು ಮಾತಾಡ್ತಿದ್ದೆ ಅದನ್ನು ಇಮಿಟೇಟ್ ಬೇರೆ ಮಾಡ್ತಾಯಿದ್ದ. ಸೊ ನಂಗೆ ನಗು ಬರ್ತಾಯಿತ್ತು. ಏನಂದರೆ ಡಾಕ್ಟ್ರು ಕೊಡೋ ಔಷಧಿಗಳನ್ನೂ ನಾವು 3 ಡೇಸ್ ಇಲ್ಲ 5 ಡೇಸ್ ಅಷ್ಟೇ ಕಂಟಿನ್ಯೂ ಮಾಡಬೇಕು. ಯಾವುದನ್ನು ಜಾಸ್ತಿಯಾಗಿ ಹಾಕ್ಬಾರ್ದು. ಜಾಸ್ತಿ ಅತಿಯಾದರೆ ಅಮೃತನ ವಿಷ ಅಂತಾರಲ್ಲ. ಸೊ ಹಾಗಾಗಿ ಯಾವುದನ್ನು ಅತಿಯಾಗಿ ಮಾಡೋಕ್ಕೆ ಹೋಗ್ಬಾರ್ದು. ನನ್ನ ಮಗಳಿಗೆ ಆಸ್ಪತ್ರೆಗೆ ತೋರಿಸಿದ್ವಿ, ಆದರೂ ಶೀತ ಎಲ್ಲ ಹೋಗೇ ಇರಲಿಲ್ಲ. ಅದು ಸರಿ ಅಂದ್ಬಿಟ್ಟು ಆಮೇಲೆ ನಾನು ಇದನ್ನೆಲ್ಲ ತರಿಸಿ ಮಾಡಿದೆ. ಇದನ್ನು ಮಾಡೋದ್ರಿಂದ ಖಂಡಿತ ಕಡಿಮೆ ಆಗುತ್ತೆ. 3 ಡೇಸ್ ಹಾಕ್ತೀನಿ. ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಹಾಕಬೇಕು. ಸೊ ಈ ಥರ ಹಾಕಾದ್ಮೇಲೆ ಅವಳಿಗೆ ಹೋಗುತ್ತೆ ಆಲ್ಮೋಸ್ಟು. ಯಾಕಂದರೆ ಇದನ್ನು ನನ್ನ ಮಗನಿಗೂ ನಾನು ಹಾಕಿದ್ದೀನಿ, ಇವಾಗ ನನ್ನ ಮಗಳಿಗೂ ಹಾಕ್ತಾಯಿದ್ದೀನಿ. ಸೊ ಹುಷಾರಾಗ್ತಾಳೆ. ನಿಮ್ಮ ಮನೇಲಿ ಮಕ್ಕಳಿದ್ರೆ ಖಂಡಿತ ಇದನ್ನೊಂದ್ಸರಿ ಟ್ರೈ ಮಾಡಿ. ಈಗ ನನ್ನ ಮಗನ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಹಲೋ, ಅಣ್ಣನ ಹತ್ರ ತಿನ್ನು. ಸುಡ ಇದು ಮುಟ್ಬೇಡ. ಸುಡ ಸುಡ ಏನು ಹೇಳು? ಸುಡ ಸುಡ. ಹೋಗ, ಅಣ್ಣನ ಹತ್ರ ತಿಂತೀಯಾ? ಇದು ಹೋಗು, ಹೇಳಿಸ್ತೀನಿ. ಹೋಗ್ತೀಯಾ ಅಣ್ಣನ ಹತ್ರ? ಹೋಗು. ಅಲ್ಲ, ಅಣ್ಣ ತಿನ್ನಿಸ್ತಾನೆ, ಹೋಗು. ಮತ್ತೆ ಏನು ಮಾಡ್ಬೇಕಮ್ಮ? ಹ್ಯಾಪಿ ಅಂದರೆ ಸುಡ. ಕ್ಲೋಸ್ ಮಾಡ್ತೀನಿ. ಕೆಮ್ಮಾಗಿದೆ, ಮಿಕ್ಸರ್ ತಿನ್ನಬೇಡಿ ಅಂದರೆ ನನ್ನ ಮಕ್ಕಳು ಕೇಳೋದೇ ಇಲ್ಲ. ಅದೇ ಬೇಕು ಅಲ್ಲ ಮಕ್ಕ? ಅದೇ ಬೇಕಂತೀರಿ. ಗುಂಡಿ ಎಲ್ಲ ಬಿಚ್ಕೊಂಡು. ಹಾಂ, ಏನಕ್ಕೆ ಗುಂಡಿ ಬಿಚ್ಚಿತ್ತಂದರೆ ರಾತ್ರಿ ಅವಳಿಗೆ ಶೀತ ಉಸಿರಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಅದಕ್ಕೆ ನಾನು ಏನು ಮಾಡಿದೆ, ಒಂದು ಕೊಬ್ಬರಿ ಎಣ್ಣೆ 1-2 ಸ್ಪೂನ್ ಹಾಕ್ಕೊಂಡು ಅದಕ್ಕೆ ಪಚ್ಚಕರ್ಪೂರ ಹಾಕ್ಕೊಂಡು ಅದನ್ನು ಬಿಸಿ ಮಾಡಿ ಅವಳಿಗೆ ಇಲ್ಲಿ ಮತ್ತು ಇಲ್ಲಿ ಎಲ್ಲ ಕಡೆ ಹಚ್ಚಿದ್ದೆ. ಸೊ ಅದರಿಂದ ಅವಳಿಗೆ ಸ್ವಲ್ಪ ಉಸಿರಾಡೋಕ್ಕೆ ಈಗ ಆರಾಮ. ಸೊ ಈಗ ಚೆನ್ನಾಗಿ ಉಸಿರಾಡ್ತಾ ಇದ್ದಾಳೆ. ರಾತ್ರಿ 1 ಟೈಮ್ ಅಷ್ಟೇ ಮಾಡಿದ್ದು. ಸೊ ಈಗ ಆರಾಮಾಗಿ ಉಸಿರಾಡ್ತಿದ್ದಾಳೆ. ಪಪ್ಪಾಯ ಕಟ್ ಮಾಡಾಕ್ಬೇಕು. ಪಪ್ಪಾಯ ತಿಂತೀರಾ ಮಗಳೇ? ನಾನು ಕುಡ್ದಿಲ್ಲ ರೀ. ಮುಗಿಸಿಲ್ಲ.
ಎಡ್ಸಿದ್ದು ಹಾಗೆ ಕ್ಲೋಸ್ ಮಾಡಿ ಎತ್ತಿಡೋಣ. ನೆಕ್ಸ್ಟ್ ಇದನ್ನು ಕ್ಲೋಸ್ ಮಾಡೋಣ. ಅನಿನ್ ಬಾಕ್ಸ್ ರೆಡಿ, ಅನಿನ್ ಬಾಕ್ಸ್ ರೆಡಿ ಅಲ್ಲಮ್ಮ, ಏನು ಹೇಳ? ಅನಿನ್ ಬಾಕ್ಸ್ ರೆಡಿ. ರಾಜ್ಕುಮಾರ್, ನನಗೇನಾಗ್ತಿದೆ ಅಂದರೆ ವಿಡಿಯೋಗಳು ಮಾಡೋಕ್ಕೆ ಒಂದು ಸ್ವಲ್ಪ ಭಯ ಥರ ಎಲ್ಲ ಆಗ್ತಿದೆ. ನಾನು ಹೆಂಗೆ ಮಾಡ್ತಿದ್ದೀನೋ ಏನೋ ಅಂತೆಲ್ಲ ಅನ್ನಿಸ್ತಿದೆ. ಸೊ ಹೇಗೆ ಅನ್ನಿಸ್ತಿದೆ ಅಂದರೆ ಇನ್ನೂ ಸ್ವಲ್ಪ ಭಯ, ಕರೆಕ್ಟಾಗಿ ಮಾಡ್ತಿದ್ದೀನಾ ಇಲ್ವಾ ಅಂತೆಲ್ಲ ಅನ್ನಿಸ್ತಿದೆ. ಇನ್ನೂ ಹೊಸ್ದಲ್ವಾ, ಸೊ ಹಾಗಾಗಿ ಹಂಗೆಲ್ಲ ಫೀಲ್ ಆಗ್ತಿದೆ ಅನಿಸುತ್ತೆ. ಇಲ್ಲಿ ನೋಡಿ ನನ್ನ ಮಗಳು ಅವನಿಗೆ ತಿನ್ನೋಕ್ಕೆ ಬಿಡಲ್ಲ, ಯಾವಾಗಲೂ ಅವನ ಹತ್ರ ಹಿಂಗೆ ರಗಳೆ ಮಾಡ್ತಾನೆ ಇರ್ತಾಳೆ. ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಡೈರಿ ಹಾಕೊಂಡಿದೆಯಲ್ಲ, ಪೆನ್ ತಗೊಂಡ, ಬ್ಯಾಗ್ ತಗೊಂಡ, ಏಯ್ ನೋಡಿದೆಲ್ಲ ಚೆಲ್ಕೊಂಡು ತಿಂದ ನೀನು ಮಗು ಬರ್ತದೆ. ಹುಷಾರ್, ಹಾಂ ಹುಷಾರ್. ಅಮ್ಮ ಅಣ್ಣ ತಿನ್ಲಿ, ಸುಮ್ಮನಿರು. ಅಣ್ಣ ತಿನ್ಲಿ, ಸುಮ್ಮನಿರು. ಬೇಡವಾ ಪ್ಲೀಸ್, ಬೇಡವಾ, ನಾ ತಿನ್ನಿಸ್ಕೊಡ್ತೀನಿ ಬಾ. ಅಟ್ಲಿಗೆ ಅವಳಿಗೂ ಹಾಕೊಟ್ಮೇಲೆ ಸುಮ್ಮನೆ ಅದ್ಲು. ಸುಮ್ಮನೆ ತಿನ್ನಲ್ಲ ಏನಿಲ್ಲ, ಹಾಕೊಂಡು ಆಟ ಆಡೋದು. ತಿನ್ನು ಮಗನೇ ನೀನು.